ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಇವತ್ತು 1ನೇ ಏಪ್ರಿಲ್ 2026ರಂದು ಇಲ್ಲಿ ಅಂತಿಮ ಅರ್ಹತಾಪಟ್ಟಿಯನ್ನು ಇಲ್ಲಿ ಬಿಡುಗಡೆಗೊಳಿಸಿರುತ್ತಾರೆ. ತಾವುಗಳು ಇಲ್ಲಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದಿದ್ದರೆ ತಮ್ಮ ಮಗ ಅಥವಾ ಮಗಳ ರ್ಯಾಂಕಿಂಗ್ ಲಿಸ್ಟ್ ಆಗಿರ್ಬೋದು, ಪಡೆದುಕೊಂಡ ಅಂಕಗಳಾಗಿರ್ಬೋದು, ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ತಾವೆಲ್ಲೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇತ್ತೀಚೆಗೆ ಅಂದರೆ ಮಾರ್ಚ್ 24, 2026ರಂದು ತಾತ್ಕಾಲಿಕ ಅರ್ಹತಾಪಟ್ಟಿಯನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಬಿಡುಗಡೆಗೊಳಿಸಿದ್ರು. ಇಲ್ಲಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ದರೆ ಅವರ ರ್ಯಾಂಕಿಂಗ್ ಲಿಸ್ಟ್ ಆಗಿರ್ಬೋದು, ಪಡೆದುಕೊಂಡ ಅಂಕಗಳನ್ನು ತಾವು ನೋಡಿರ್ತೀರಿ. ಇದರ ಆಧಾರ ಮೇಲೆ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ನಡೆಯುತ್ತದೆ ಅಥವಾ ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತದೆ. ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಈ ಏನು ರ್ಯಾಂಕಿಂಗ್ ಲಿಸ್ಟ್ ಇದೆಯಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಅಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ನಡೆಯುತ್ತದೆ. ಹಾಗಾದರೆ ತಾವುಗಳು ತಮ್ಮ ಮಗ ಅಥವಾ ಮಗಳ ಇಲ್ಲಿ ರ್ಯಾಂಕಿಂಗ್ ಫೈನಲ್ ಲಿಸ್ಟನ್ನು ನೋಡ್ತಾ ಹೋಗೋದು ಹೇಗೆ ಅಂದರೆ ಇಲ್ಲಿ ತಾವು ತಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು. ಗೂಗಲ್ನಲ್ಲಿ ತಾವು KEA ಅಂತ ಟೈಪ್ ಮಾಡಿ ನೆಕ್ಸ್ಟ್ ಅಲ್ಲಿ KEA ಹೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳಂತ ಬರುತ್ತೆ, ಅಲ್ಲಿ ಫಸ್ಟಿಗೆ ಕೊಟ್ಟಿರ್ತಾರೆ ಇಲ್ಲಿ ಕ್ರೈಸ್ MRS 2026 ಅಥವಾ ಇಲ್ಲಿ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಡೀ ಸ್ಟೇಟಿನ ಲಿಸ್ಟ್ ಬರುತ್ತೆ, ಅದನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅಲ್ಲಿ ಸರ್ಚ್ ಬಾರಲ್ಲಿ ತಮ್ಮ ಮಗ ಅಥವಾ ಮಗಳ SATS ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಬೋದು ಎಷ್ಟನೇ ರ್ಯಾಂಕಿಂಗ್ ಇದೆ, ಪಡೆದುಕೊಂಡ ಅಂಕಗಳೆಷ್ಟು, ಫೈನಲ್ ಎಲಿಜಿಬಲ್ ಲಿಸ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.